ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವು ವಿಶ್ವ ಆರೋಗ್ಯ ಸಂಸ್ಥೆ WHO ಎತ್ತಿ ತೋರಿಸಿದಂತೆ ವಿವಿಧ ಆಯಾಮಗಳನ್ನು ಒಳಗೊಂಡಿರುವ ಮೂಲಭೂತ ಮಾನವ ಹಕ್ಕು. ಇದು ಕೇವಲ ದೈಹಿಕ ಯೋಗಕ್ಷೇಮವನ್ನು ಮೀರಿ ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಸಹ ಪರಿಶೀಲಿಸುತ್ತದೆ. ಲೈಂಗಿಕ ಆರೋಗ್ಯದ ಕುರಿತಾದ ಈ ಸಮಗ್ರ ದೃಷ್ಟಿಕೋನವು ವ್ಯಕ್ತಿಗಳು ತಮ್ಮ ಲೈಂಗಿಕತೆಗೆ ಸಂಬಂಧಿಸಿದಂತೆ ಎದುರಿಸುವ ಸಂಕೀರ್ಣ ಸವಾಲುಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಪರಿಹರಿಸುವಲ್ಲಿ ನಿರ್ಣಾಯಕವಾಗಿದೆ. ಲೈಂಗಿಕ ಆರೋಗ್ಯದ ಬಹುಮುಖಿ ಸ್ವಭಾವವನ್ನು ಗುರುತಿಸುವ ಮೂಲಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯಲ್ಲಿ ಸಾಂಪ್ರದಾಯಿಕ ಗಮನವನ್ನು ಮೀರಿ ಕಾಣುವ ಸಮಗ್ರ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ. ಈ ಒಳಗೊಳ್ಳುವ ವ್ಯಾಖ್ಯಾನವು ಲೈಂಗಿಕ ಹಕ್ಕುಗಳು, ಲಿಂಗ ಸಮಾನತೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಪ್ರವೇಶದ ಬಗ್ಗೆ ಚರ್ಚೆಗಳಿಗೆ ದಾರಿ ಮಾಡಿಕೊಡುತ್ತದೆ. ವೈವಿಧ್ಯಮಯ ಗುರುತುಗಳನ್ನು ಅಳವಡಿಸಿಕೊಳ್ಳುವ ಅಂತರ್ಗತ ನೀತಿಗಳನ್ನು ಪ್ರತಿಪಾದಿಸುವಾಗ ಲೈಂಗಿಕತೆಯ ಸುತ್ತಲಿನ ಸಾಮಾಜಿಕ ನಿಯಮಗಳು ಮತ್ತು ಕಳಂಕಗಳನ್ನು ಪ್ರಶ್ನಿಸಲು ಇದು ನಮ್ಮನ್ನು ಪ್ರೇರೇಪಿಸುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯಗಳು ಮತ್ತು ದೈಹಿಕ ಸ್ವಾಯತ್ತತೆಯನ್ನು ಎತ್ತಿ ತೋರಿಸುವುದರ ಜೊತೆಗೆ ವ್ಯವಸ್ಥಿತ ಅಂಶಗಳು ನಮ್ಮ ಲೈಂಗಿಕ ಅನುಭವವನ್ನು ಹೇಗೆ ಪ್ರಭಾವಿಸುತ್ತವೆ ಎಂಬುದನ್ನು ಪರೀಕ್ಷಿಸಲು ಈ ವಿಶಾಲವಾದ ವ್ಯಾಖ್ಯಾನವು ನಮ್ಮನ್ನು ಆಹ್ವಾನಿಸುತ್ತದೆ. ಸಾಮಾಜಿಕ, ಆರ್ಥಿಕ ಸ್ಥಿತಿ ಅಥವಾ ಸಾಂಸ್ಕೃತಿಕ ನಂಬಿಕೆಗಳಂತಹ ಸಾಮಾಜಿಕ ನಿರ್ಧಾರಕಗಳು ಅವರ ಲೈಂಗಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಮಾಹಿತಿ, ಸಂಪನ್ಮೂಲಗಳು ಮತ್ತು ಬೆಂಬಲಕ್ಕೆ ವ್ಯಕ್ತಿಯ ಪ್ರವೇಶವನ್ನು ಗಮನಾರ್ಹವಾಗಿ ಪರಿಣಾಮ ಬೀರಬಹುದು. ಪರಿಣಾಮವಾಗಿ ಲೈಂಗಿಕ ಜೀವನವನ್ನು ಪೂರೈಸಲು ಎಲ್ಲ ವ್ಯಕ್ತಿಗಳಿಗೆ ಸಮಾನವಾದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಈ ಅಸಮಾನತೆಗಳನ್ನು ಪರಿಹರಿಸುವುದು ಅತ್ಯಗತ್ಯ. ಕೊನೆಯಲ್ಲಿ ನ ಲೈಂಗಿಕ ಆರೋಗ್ಯದ ವ್ಯಾಖ್ಯಾನವು ನಮ್ಮ ಲೈಂಗಿಕತೆಯ ದೈಹಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳ ನಡುವಿನ ಪರಸ್ಪರ ಸಂಬಂಧವನ್ನು ಅಂಗೀಕರಿಸುವ ಸಮಗ್ರ ಚೌಕಟ್ಟನ್ನು ಒದಗಿಸುತ್ತದೆ. ಜಾಗತಿಕವಾಗಿ ಲೈಂಗಿಕ ಆರೋಗ್ಯ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳ ಕುರಿತು ಈ ಅಂತರ್ಗತ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ಮೂಲಕ ಶಿಕ್ಷಣ ಕಾರ್ಯಕ್ರಮಗಳಿಂದ ಆರೋಗ್ಯ ರಕ್ಷಣೆ ನೀತಿಗಳವರೆಗೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಲೈಂಗಿಕತೆಗೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಯೋಗಕ್ಷೇಮವನ್ನು ಸಾಧಿಸುವ ಅವಕಾಶವನ್ನು ಹೊಂದಿರುವ ಸಮಾಜವನ್ನು ರಚಿಸುವಲ್ಲಿ ನಾವು ಕೆಲಸ ಮಾಡಬಹುದು. ಸಂತಾನೋತ್ಪತ್ತಿ ಆರೋಗ್ಯವು ಸ್ತ್ರೀ ಮತ್ತು ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಶಾಲ ವ್ಯಾಪ್ತಿಯ ಸಮಸ್ಯೆಗಳನ್ನು ಒಳಗೊಂಡಿದೆ. ಇದು ಕೇವಲ ಗರ್ಭನಿರೋಧಕ ಮತ್ತು ಫಲವತ್ತತೆಯ ಚರ್ಚೆಗಳನ್ನು ಮೀರಿ ಒಬ್ಬರ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವ ರೋಗಗಳು, ಅಸ್ವಸ್ಥತೆಗಳು ಮತ್ತು ಪರಿಸ್ಥಿತಿಗಳ ಕ್ಷೇತ್ರವನ್ನು ಪರಿಶೀಲಿಸುತ್ತದೆ. ಆದಾಗ್ಯೂ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಕಾಳಜಿಗಳು ಕೇವಲ ದೈಹಿಕ ಕಾಯಿಲೆಗಳಿಗೆ ಸೀಮಿತವಾಗಿಲ್ಲ ಎಂಬುದನ್ನು ಗುರುತಿಸುವುದು ಮುಖ್ಯವಾಗಿದೆ. ಅವರು ಮಾನಸಿಕ ಅಂಶಗಳನ್ನು ಸಹ ಒಳಗೊಳ್ಳುತ್ತಾರೆ. ಸಂತಾನೋತ್ಪತ್ತಿ ಆರೋಗ್ಯದ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ಅಂಶವೆಂದರೆ ಮಾನಸಿಕ ಯೋಗಕ್ಷೇಮ. ಬಂಜೆತನ ಅಥವಾ ಲೈಂಗಿಕವಾಗಿ ಹರಡುವ ಸೋಂಕುಗಳಂತಹ ಪರಿಸ್ಥಿತಿಗಳು ಸ್ಟ್ರೆಸ್ ವ್ಯಕ್ತಿಗಳು ಮತ್ತು ದಂಪತಿಗಳ ಮೇಲೆ ಆಳವಾದ ಮಾನಸಿಕ ಪರಿಣಾಮಗಳನ್ನು ಬೀರಬಹುದು. ಅಂತಹ ಸಂದರ್ಭಗಳಿಂದ ಉದ್ಭವಿಸಬಹುದಾದ ಅವಮಾನ, ಅಪರಾಧ, ಒತ್ತಡ ಮತ್ತು ಆತಂಕವು ಭಾವನಾತ್ಮಕ ಯಾತನೆ ಮತ್ತು ಸಂಬಂಧಗಳನ್ನು ತಗ್ಗಿಸಬಹುದು. ಆದ್ದರಿಂದ ನಾವು ಸಂತಾನೋತ್ಪತ್ತಿ ಆರೋಗ್ಯವನ್ನು ತಿಳಿಸಿದಾಗ ಈ ಕಾಳಜಿಗಳ ಸಮಗ್ರ ಸ್ವರೂಪವನ್ನು ಗಣನೆಗೆ ತೆಗೆದುಕೊಳ್ಳುವುದು ನಿರ್ಣಾಯಕವಾಗುತ್ತದೆ. ಇದಲ್ಲದೆ ಸೂಕ್ತವಾದ ಸಂತಾನೋತ್ಪತ್ತಿ ಆರೋಗ್ಯವನ್ನು ಸಾಧಿಸಲು ಕೇವಲ ವೈದ್ಯಕೀಯ ಮಧ್ಯಸ್ಥಿಕೆಗಿಂತ ಹೆಚ್ಚಿನ ಅಗತ್ಯವಿರುತ್ತದೆ. ಸಾಮಾಜಿಕ ಅಂಶಗಳು ಸಮಾನವಾಗಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಲೈಂಗಿಕತೆ ಮತ್ತು ಲಿಂಗದ ಬಗೆಗಿನ ಸಾಮಾಜಿಕ ವರ್ತನೆಗಳು ಆರೋಗ್ಯ ಸೇವೆಗಳಿಗೆ ಪ್ರವೇಶ, ಲೈಂಗಿಕ ಶಿಕ್ಷಣ ಮತ್ತು ಗರ್ಭನಿರೋಧಕ ವಿಧಾನಗಳ ಬಗ್ಗೆ ಮಾಹಿತಿಯ ಲಭ್ಯತೆ ಮತ್ತು ಕುಟುಂಬ ಯೋಜನೆ ನಿರ್ಧಾರಗಳ ಸುತ್ತ ಸಾಮಾಜಿಕ ನಿರೀಕ್ಷೆಗಳ ಮೇಲೆ ಪ್ರಭಾವ ಬೀರಬಹುದು. ಸಂತಾನೋತ್ಪತ್ತಿ ಆರೋಗ್ಯದ ಕುರಿತಾದ ಚರ್ಚೆಗಳಲ್ಲಿ ಈ ವಿಶಾಲವಾದ ಸಂದರ್ಭೋಚಿತ ಅಂಶಗಳನ್ನು ಪರಿಗಣಿಸುವ ಮೂಲಕ ಎಲ್ಲ ಜನರ ಅಗತ್ಯಗಳಿಗಾಗಿ ಹೆಚ್ಚು ಅಂತರ್ಗತ ಪರಿಹಾರಗಳ ಕಡೆಗೆ ಕೆಲಸ ಮಾಡುವಾಗ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಈ ವ್ಯಕ್ತಿಗಳ ಜೀವನದ ಮೇಲೆ ಪರಿಣಾಮ ಬೀರುವ ಬಹುಮುಖ ಆಯಾಮಗಳನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು.
ನಾವು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಮಾತನಾಡುವಾಗ ಅದು ದೈಹಿಕ ಯೋಗಕ್ಷೇಮವನ್ನು ಮೀರಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಯಮಿತ ತಪಾಸಣೆ, ಗರ್ಭನಿರೋಧಕಗಳು ಮತ್ತು ಸ್ಕ್ರೀನಿಂಗ್ಗಳಂತಹ ದೈಹಿಕ ಅಂಶಗಳು ಮುಖ್ಯವಾಗಿದ್ದರೂ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾವು ನಮ್ಮನ್ನು ಮತ್ತು ನಮ್ಮ ಲೈಂಗಿಕತೆಯನ್ನು ಗ್ರಹಿಸುವ ವಿಧಾನವು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಸಕಾರಾತ್ಮಕ ದೇಹ ಚಿತ್ರಣವನ್ನು ಉತ್ತೇಜಿಸುವ ಮೂಲಕ ಮತ್ತು ಲೈಂಗಿಕ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ಸ್ವಯಂ ಸ್ವೀಕಾರ ಮತ್ತು ಆತ್ಮವಿಶ್ವಾಸದ ಹೊಸ ಅನುಭವವನ್ನು ಅನುಭವಿಸಬಹುದು. ಇದಲ್ಲದೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳನ್ನು ತಿಳಿಸುವುದು ಒಪ್ಪಿಗೆ, ಸಂತೋಷ ಮತ್ತು ಗಡಿಗಳ ಬಗ್ಗೆ ಮುಕ್ತ ಸಂಭಾಷಣೆಗಳನ್ನು ಹೊಂದಲು ನಮಗೆ ಅನುವು ಮಾಡಿಕೊಡುತ್ತದೆ. ನಿಕಟ ಸಂಬಂಧಗಳಲ್ಲಿ ಸಮ್ಮತಿಯ ಪ್ರಾಮುಖ್ಯತೆಯನ್ನು ಗುರುತಿಸುವ ಮೂಲಕ ನಾವು ಬಲಾತ್ಕಾರ ಅಥವಾ ಶಕ್ತಿಯ ಡೈನಾಮಿಕ್ಸ್ಗಿಂತ ಗೌರವದ ಆಧಾರದ ಮೇಲೆ ವಾತಾವರಣವನ್ನು ಬೆಳೆಸುತ್ತೇವೆ. ಹೆಚ್ಚುವರಿಯಾಗಿ ಸಂತೋಷದ ಸುತ್ತ ಚರ್ಚೆಗಳಿಗೆ ಆದ್ಯತೆ ನೀಡುವುದರಿಂದ ವ್ಯಕ್ತಿಗಳು ತಮ್ಮ ಆಸೆಗಳನ್ನು ನಾಚಿಕೆ ಅಥವಾ ತೀರ್ಪಿನ ಭಯವಿಲ್ಲದೆ ಬಹಿರಂಗವಾಗಿ ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ. ಈ ಸಮಗ್ರ ವಿಧಾನವು ಲೈಂಗಿಕ ಆರೋಗ್ಯವು ರೋಗವನ್ನು ತಡೆಗಟ್ಟುವಲ್ಲಿ ಅಥವಾ ಸಂತಾನೋತ್ಪತ್ತಿಯನ್ನು ನಿರ್ವಹಿಸುವಲ್ಲಿ ಮಾತ್ರ ಗಮನಹರಿಸಿಲ್ಲ ಎಂದು ಒಪ್ಪಿಕೊಳ್ಳುತ್ತದೆ. ಬದಲಿಗೆ ಇದು ನಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ನಮ್ಮೊಂದಿಗೆ ಮತ್ತು ಇತರರೊಂದಿಗೆ ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಕೊನೆಯಲ್ಲಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಸಮಗ್ರ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು ದೈಹಿಕ ಯೋಗಕ್ಷೇಮ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳೆರಡಕ್ಕೂ ಗಮನ ಕೊಡುತ್ತದೆ. ಒಬ್ಬರ ಸ್ವಯಂ ಚಿತ್ರಣವು ಅವರ ಸ್ವಂತ ಲೈಂಗಿಕತೆಯೊಂದಿಗಿನ ಅವರ ಸಂಬಂಧದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಿರ್ಣಯಿಸುವುದನ್ನು ಇದು ಒಳಗೊಂಡಿರುತ್ತದೆ ಮತ್ತು ಇತರರೊಂದಿಗೆ ಆರೋಗ್ಯಕರ ಸಂವಹನಕ್ಕೆ ಕೊಡುಗೆ ನೀಡುವ ಒಪ್ಪಿಗೆ, ಸಂತೋಷ, ಗಡಿಗಳ ಸುತ್ತ ಚರ್ಚೆಗಳನ್ನು ಉತ್ತೇಜಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಒಟ್ಟಾಗಿ ಪರಿಗಣಿಸುವ ಮೂಲಕ ಎಲ್ಲ ವ್ಯಕ್ತಿಗಳು ತಮ್ಮ ಲೈಂಗಿಕತೆಯ ಸುತ್ತಲಿನ ಕಳಂಕ ಅಥವಾ ಅವಮಾನದಿಂದ ಮುಕ್ತ ಜೀವನವನ್ನು ನಡೆಸುವಂತಹ ಸಮಾಜವನ್ನು ನಾವು ರಚಿಸಬಹುದು. ಸರಾಸರಿ ಋತುಚಕ್ರದ ಉದ್ದವನ್ನು ಅರ್ಥಮಾಡಿಕೊಳ್ಳುವುದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯಕವಾಗಬಹುದು. ಋತುಚಕ್ರವು 28 ದಿನಗಳವರೆಗೆ ಇರುತ್ತದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಇದು ಎಲ್ಲರಿಗೂ ನಿಜವಾಗುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ವಾಸ್ತವವಾಗಿ 21 ರಿಂದ 35 ದಿನಗಳ ವ್ಯಾಪ್ತಿಯನ್ನು ಸಹ ಸಾಮಾನ್ಯ ವ್ಯಾಪ್ತಿಯಲ್ಲಿ ಪರಿಗಣಿಸಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ. ಋತುಚಕ್ರದ ಉದ್ದದಲ್ಲಿನ ವ್ಯತ್ಯಾಸಗಳು ಹಾರ್ಮೋನುಗಳ ಏರಿಳಿತಗಳು, ಒತ್ತಡದ ಮಟ್ಟಗಳು, ವಯಸ್ಸು ಮತ್ತು ಆಧಾರವಾಗಿರುವ ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಕೆಲವು ವ್ಯಕ್ತಿಗಳಿಗೆ ಅವರ ಚಕ್ರಗಳು ಸ್ಥಿರವಾಗಿ ಸರಾಸರಿ ವ್ಯಾಪ್ತಿಯ ಹೊರಗೆ ಬೀಳಬಹುದು, ಆದರೆ ಇನ್ನೂ ನಿಯಮಿತವಾಗಿ ಮತ್ತು ಆರೋಗ್ಯಕರವಾಗಿರುತ್ತವೆ. ಮತ್ತೊಂದೆಡೆ ಚಕ್ರದ ಉದ್ದದಲ್ಲಿನ ಅಕ್ರಮಗಳನ್ನು ವಜಾಗೊಳಿಸಬಾರದು, ಏಕೆಂದರೆ ಅವುಗಳು ಗಮನ ಹರಿಸಬೇಕಾದ ಆಧಾರವಾಗಿರುವ ಸಮಸ್ಯೆಯನ್ನು ಸೂಚಿಸಬಹುದು. ಹಲವಾರು ತಿಂಗಳುಗಳಲ್ಲಿ ನಿಮ್ಮ ಋತುಚಕ್ರವನ್ನು ಟ್ರ್ಯಾಕ್ ಮಾಡುವುದರಿಂದ ಮಾದರಿಗಳನ್ನು ಗುರುತಿಸಲು ಮತ್ತು ಯಾವುದೇ ಸಂಭವನೀಯ ಅಕ್ರಮಗಳ ಮೇಲೆ ಬೆಳಕು ಚೆಲ್ಲಲು ಸಹಾಯ ಮಾಡುತ್ತದೆ. ಹಾಗೆ ಮಾಡುವುದರಿಂದ ನಿಮ್ಮ ಸ್ವಂತ ದೇಹದ ನೈಸರ್ಗಿಕ ಲಯಗಳ ಬಗ್ಗೆ ನೀವು ಆಳವಾದ ತಿಳುವಳಿಕೆಯನ್ನು ಪಡೆಯುತ್ತೀರಿ ಮತ್ತು ಅಗತ್ಯವಿದ್ದಾಗ ಆರೋಗ್ಯ ಪೂರೈಕೆದಾರರೊಂದಿಗೆ ಕಾಳಜಿಯನ್ನು ಹೆಚ್ಚಿಸಲು ಉತ್ತಮವಾಗಿ ಸಜ್ಜುಗೊಳ್ಳುತ್ತೀರಿ. 28 ದಿನಗಳು ಅನೇಕ ಜನರ ಚಕ್ರಗಳಿಗೆ ಒಂದು ಉಲ್ಲೇಖ ಬಿಂದುವಾಗಿ ಕಾರ್ಯನಿರ್ವಹಿಸಬಹುದಾದರೂ ವ್ಯತ್ಯಾಸಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಮತ್ತು ಇತರ ರೋಗಲಕ್ಷಣಗಳೊಂದಿಗೆ ಹೊರತುಪಡಿಸಿ ಅನಗತ್ಯ ಎಚ್ಚರಿಕೆಯನ್ನು ಉಂಟುಮಾಡಬಾರದು ಎಂಬುದನ್ನು ನೆನಪಿಡಿ. ಸ್ತ್ರೀ ಸಂತಾನೋತ್ಪತ್ತಿ ಆರೋಗ್ಯವನ್ನು ಅರ್ಥಮಾಡಿಕೊಳ್ಳುವುದು ಎಲ್ಲ ವಯಸ್ಸಿನ ಮಹಿಳೆಯರಿಗೆ ನಿರ್ಣಾಯಕವಾಗಿದೆ. ಮಹಿಳೆಯರ ದೇಹದ ಬಗ್ಗೆ ಒಂದು ಆಕರ್ಷಕ ಸಂಗತಿಯೆಂದರೆ ಅವರು ಹೊಂದಿರುವ ಎಲ್ಲಾ ಮೊಟ್ಟೆಗಳೊಂದಿಗೆ ಅವರು ಜನಿಸುತ್ತಾರೆ. ಒಟ್ಟಾರೆಯಾಗಿ ಸುಮಾರು 1.2 ಮಿಲಿಯನ್. ಇದರರ್ಥ ಹುಡುಗಿ ಪ್ರೌಢಾವಸ್ಥೆಯನ್ನು ತಲುಪುವ ಹೊತ್ತಿಗೆ ಅವಳು ಈಗಾಗಲೇ ಗಮನಾರ್ಹ ಸಂಖ್ಯೆಯ ಈ ಮೊಟ್ಟೆಗಳನ್ನು ಕಳೆದುಕೊಂಡಿದ್ದಾಳೆ. ಅವಳು ವಯಸ್ಸಾದಂತೆ ಅವಳ ಉಳಿದ ಮೊಟ್ಟೆಗಳ ಪ್ರಮಾಣ ಮತ್ತು ಗುಣಮಟ್ಟವು ಕ್ರಮೇಣ ಕುಸಿಯುತ್ತದೆ. ಸ್ತ್ರೀ ಜೀವಶಾಸ್ತ್ರದ ಈ ವಿಶಿಷ್ಟ ಅಂಶವು ತಮ್ಮ ಜೀವನದುದ್ದಕ್ಕೂ ಮಹಿಳೆಯರಿಗೆ ಪೂರ್ವಭಾವಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ರಕ್ಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಮಹಿಳೆಯ ಅಂಡಾಣು ಪೂರೈಕೆಯ ಸೀಮಿತ ಸ್ವಭಾವವು ಫಲವತ್ತತೆಯ ಸಂರಕ್ಷಣೆಯ ಆಯ್ಕೆಗಳ ಬಗ್ಗೆ ಆರಂಭಿಕ ಕುಟುಂಬ ಯೋಜನೆ ಚರ್ಚೆಗಳು ಮತ್ತು ಶಿಕ್ಷಣದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ವಿಶೇಷವಾಗಿ ಮಗುವನ್ನು ಹೆರುವುದನ್ನು ವಿಳಂಬಗೊಳಿಸುವ ಅಥವಾ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವ ವೈದ್ಯಕೀಯ ಪರಿಸ್ಥಿತಿಗಳನ್ನು ಎದುರಿಸುವವರಿಗೆ.
ಸಂತಾನೋತ್ಪತ್ತಿಯ ಯಶಸ್ಸಿನಲ್ಲಿ ವಯಸ್ಸು ಏಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಸಹ ಇದು ಒತ್ತಿ ಹೇಳುತ್ತದೆ. ಏಕೆಂದರೆ ಮೊಟ್ಟೆಯ ಗುಣಮಟ್ಟವು ಕ್ಷೀಣಿಸುವುದು ಸಂಭಾವ್ಯವಾಗಿ ಗರ್ಭಧರಿಸುವಲ್ಲಿ ತೊಂದರೆಗಳಿಗೆ ಕಾರಣವಾಗಬಹುದು ಮತ್ತು ಆನುವಂಶಿಕ ಅಸಹಜತೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಮಹಿಳೆಯರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಈ ಕಡಿಮೆಯ ತಿಳಿದಿರುವ ಅಂಶದ ಮೇಲೆ ಬೆಳಕು ಚೆಲ್ಲುವ ಮೂಲಕ ನಾವು ಫಲವತ್ತತೆಯ ಆಯ್ಕೆಗಳ ಸುತ್ತ ಮುಕ್ತ ಸಂಭಾಷಣೆಗಳನ್ನು ಪ್ರೋತ್ಸಾಹಿಸಬಹುದು ಮತ್ತು ತಮ್ಮ ದೇಹಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವ್ಯಕ್ತಿಗಳಿಗೆ ಅಧಿಕಾರ ನೀಡಬಹುದು. ಆದ್ದರಿಂದ ಜೀವನದ ವಿವಿಧ ಹಂತಗಳಲ್ಲಿ ನಮ್ಮ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಪೋಷಿಸುವ ಮಹತ್ವವನ್ನು ಗುರುತಿಸುವಾಗ ನಾವು ನಮ್ಮ ಅದ್ಭುತ ಜೀವಶಾಸ್ತ್ರವನ್ನು ಆಚರಿಸೋಣ. ಇದು ಕುಟುಂಬವನ್ನು ಪ್ರಾರಂಭಿಸುವುದನ್ನು ಒಳಗೊಂಡಿರುತ್ತದೆ ಅಥವಾ ಒಬ್ಬರ ಸ್ವಂತ ದೇಹವನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುತ್ತದೆ. ಈ ಪ್ರಮುಖ ಪ್ರದೇಶದಲ್ಲಿ ಒಟ್ಟಾರೆ ಕ್ಷೇಮವನ್ನು ಅತ್ಯುತ್ತಮವಾಗಿಸಲು ಜ್ಞಾನವು ಮುಖ್ಯವಾಗಿದೆ. ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಬಂದಾಗ ಪುರುಷ ದೇಹವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಆಕರ್ಷಕವಾಗಿದೆ. ಪುರುಷರು ಸೆಕೆಂಡಿಗೆ ಸುಮಾರು 1,500 ವೀರ್ಯವನ್ನು ಉತ್ಪಾದಿಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಇದು ನಮ್ಮ ಜೀವಶಾಸ್ತ್ರದ ನಂಬಲಾಗದ ದಕ್ಷತೆಯನ್ನು ಪ್ರದರ್ಶಿಸುವ ಬೆರಗುಗೊಳಿಸುವ ವ್ಯಕ್ತಿಯಾಗಿದೆ. ಪ್ರತಿ ಸ್ಖಲನವು ಲಕ್ಷಾಂತರ ವೀರ್ಯವನ್ನು ಹೊಂದಿರುತ್ತದೆ. ಎಲ್ಲವೂ ಮೊಟ್ಟೆಯನ್ನು ಫಲವತ್ತಾಗಿಸುವ ಏಕೈಕ ಉದ್ದೇಶದಿಂದ. ವೀರ್ಯದ ಈ ನಿರಂತರ ಉತ್ಪಾದನೆಯು ನಮ್ಮ ಜಾತಿಯ ಉಳಿವಿಗೆ ಸಂತಾನೋತ್ಪತ್ತಿ ಎಷ್ಟು ಪ್ರಮುಖವಾಗಿದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಈ ಪ್ರಕ್ರಿಯೆಯು ಕೆಲವು ಮಿತಿಗಳನ್ನು ಹೊಂದಿದೆ ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ. ಪುರುಷರು ವಯಸ್ಸಾದಂತೆ ಅವರ ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣವು ಕುಸಿಯಬಹುದು. ಜೀವನ ಶೈಲಿ ಅಂಶಗಳಾದ ಧೂಮಪಾನ, ಅತಿಯಾದ ಆಲ್ಕೋಹಾಲ್ ಸೇವನೆ ಮತ್ತು ಕಳಪೆ ಆಹಾರವು ವೀರ್ಯ ಉತ್ಪಾದನೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಆರೋಗ್ಯಕರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಕಾರ್ಯಗಳನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹವನ್ನು ನೋಡಿಕೊಳ್ಳಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪುರುಷರು ವೀರ್ಯವನ್ನು ಉತ್ಪಾದಿಸುವ ಈ ವಿಸ್ಮಯಕಾರಿ ದರವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಜೈವಿಕ ಮೇಕಪ್ಗೆ ವೈಜ್ಞಾನಿಕ ಕುತೂಹಲ ಮತ್ತು ಆಳವಾದ ಮೆಚ್ಚುಗೆಯನ್ನು ನೀಡುತ್ತದೆ. ಇದು ಮಾನವ ಸಂತಾನೋತ್ಪತ್ತಿಯನ್ನು ಸಕ್ರಿಯಗೊಳಿಸುವ ಸಂಕೀರ್ಣ ವ್ಯವಸ್ಥೆಗಳ ಕೇವಲ ಒಂದು ಮುಖವನ್ನು ಪ್ರದರ್ಶಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ನಿಮ್ಮ ಸ್ವಂತ ಲೈಂಗಿಕ ಆರೋಗ್ಯದ ಬಗ್ಗೆ ಪ್ರತಿಬಿಂಬಿಸುವಾಗ ಅಥವಾ ಜೀವನದ ಅದ್ಭುತದಲ್ಲಿ ಆಶ್ಚರ್ಯಪಡುವಾಗ, ನಮ್ಮ ಜೀವನದ ಪ್ರತಿ ಸೆಕೆಂಡ್ನಲ್ಲಿ ಆ ಸಣ್ಣ ಪುಟ್ಟ ಈಜುಗಾರರು ಮಾಡಿದ ದಣಿವರಿಯದ ಕೆಲಸವನ್ನು ನೆನಪಿಡಿ. ಅಂಡೋತ್ಪತ್ತಿ ಪ್ರಕ್ರಿಯೆಯು ಸ್ತ್ರೀ ದೇಹದಲ್ಲಿ ಗಮನಾರ್ಹವಾದ ಘಟನೆಯಾಗಿದ್ದು, ಅದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚು ಆರೋಗ್ಯಕರ, ಫಲವತ್ತಾದ ಮಹಿಳೆಯರಲ್ಲಿ ಅಂಡಾಶಯಗಳು ಪ್ರತಿ ತಿಂಗಳು 1 ಪ್ರೌಢ ಮೊಟ್ಟೆಯನ್ನು ಬಿಡುಗಡೆ ಮಾಡುತ್ತವೆ. ಈ ಮಾಸಿಕ ಈವೆಂಟ್ ಕೇವಲ ಆಕರ್ಷಕವಾಗಿದೆ ಆದರೆ ಪರಿಕಲ್ಪನೆಗೆ ಅತ್ಯಗತ್ಯವಾಗಿದೆ. ಅಂಡೋತ್ಪತ್ತಿ ಸಮಯದಲ್ಲಿ ಹಾರ್ಮೋನುಗಳ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯು ಅಂಡಾಶಯದಿಂದ ಒಂದೇ ಮೊಟ್ಟೆಯ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಈ ಮೊಟ್ಟೆಯು ನಂತರ ಫಾಲೋಪಿಯನ್ ಟ್ಯೂಬ್ ಮೂಲಕ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಅಲ್ಲಿ ಅದು ವೀರ್ಯದಿಂದ ಫಲೀಕರಣಕ್ಕಾಗಿ ಕಾಯುತ್ತಿದೆ. ಅನೇಕ ಅಂಶಗಳು ಫಲವತ್ತತೆ ಮತ್ತು ಹಾರ್ಮೋನ್ ನಿಯಂತ್ರಣದ ಮೇಲೆ ಪರಿಣಾಮ ಬೀರುತ್ತವೆ. ಈ ಪ್ರಕ್ರಿಯೆಯು ಹೇಗೆ ಮತ್ತು ಏಕೆ ಸಂಭವಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ನೀಡುತ್ತದೆ. ತಿಂಗಳಿಗೆ 1 ಮೊಟ್ಟೆಯ ಬಿಡುಗಡೆಯು ದೇಹದಲ್ಲಿನ ವಿವಿಧ ಹಾರ್ಮೋನುಗಳ ನಡುವಿನ ಸಂಕೀರ್ಣ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಕೇವಲ ಪರಿಕಲ್ಪನೆಯನ್ನು ಸುಗಮಗೊಳಿಸುವುದರ ಹೊರತಾಗಿ ಅಂಡೋತ್ಪತ್ತಿ ಮಹಿಳೆಯ ಒಟ್ಟಾರೆ ಯೋಗಕ್ಷೇಮ ಮತ್ತು ಹಾರ್ಮೋನ್ ಸಮತೋಲನವನ್ನು ಸೂಚಿಸುತ್ತದೆ. ನಮ್ಮ ದೇಹದ ಸಂಕೇತಗಳಿಗೆ ಗಮನ ಕೊಡುವ ಮೂಲಕ ಮತ್ತು ನಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆಯ ಈ ಗಮನಾರ್ಹ ಅಂಶವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಸೂಕ್ತವಾದ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಕೊಡುಗೆ ನೀಡುವ ಜ್ಞಾನದಿಂದ ನಾವು ನಮ್ಮನ್ನು ಸಬಲಗೊಳಿಸುತ್ತೇವೆ. ಋತುಬಂಧದ ಸರಾಸರಿ ವಯಸ್ಸನ್ನು ಅರ್ಥಮಾಡಿಕೊಳ್ಳುವುದು ಮಹಿಳೆಯರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ. ಋತುಬಂಧವು 50ನೇ ವಯಸ್ಸಿನಲ್ಲಿ ಸಂಭವಿಸುತ್ತದೆ ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಇತ್ತೀಚಿನ ಅಧ್ಯಯನಗಳು ಹೆಚ್ಚು ಸೂಕ್ಷ್ಮವಾದ ಚಿತ್ರವನ್ನು ಸೂಚಿಸುತ್ತವೆ. ಋತುಬಂಧವು ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ನಿರ್ಧರಿಸುವಲ್ಲಿ ಜೆನೆಟಿಕ್ಸ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಕೆಲವು ಆನುವಂಶಿಕ ಅಂಶಗಳು ಪ್ರಾಯಶಃ ಮುಂಚಿನ ಅಥವಾ ನಂತರದ ಆಕ್ರಮಣಕ್ಕೆ ಕಾರಣವಾಗಬಹುದು. ಈ ಸಂಶೋಧನೆಯು ಎಲ್ಲಾ ಮಹಿಳೆಯರಿಗೆ ನಿಗದಿತ ಸರಾಸರಿ ವಯಸ್ಸಿನ ಕಲ್ಪನೆಯನ್ನು ಸವಾಲು ಮಾಡುತ್ತದೆ ಮತ್ತು ವೈಯಕ್ತಿಕಗೊಳಿಸಿದ ಆರೋಗ್ಯದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಇದಲ್ಲದೆ ಸಾಂಸ್ಕೃತಿಕ ಮತ್ತು ಪರಿಸರದ ಅಂಶಗಳು ಋತುಬಂಧದ ಸಮಯದ ಮೇಲೆ ಪ್ರಭಾವ ಬೀರಬಹುದು.
ವಿವಿಧ ದೇಶಗಳಲ್ಲಿ ನಡೆಸಿದ ಅಧ್ಯಯನವು ಜನಸಂಖ್ಯೆಯ ನಡುವಿನ ಋತುಬಂಧದ ಸರಾಸರಿ ವಯಸ್ಸಿನ ವ್ಯತ್ಯಾಸಗಳನ್ನು ಬಹಿರಂಗಪಡಿಸಿದೆ. ಉದಾಹರಣೆಗೆ, ಆಫ್ರಿಕನ್ ಅಮೆರಿಕನ್ ಮಹಿಳೆಯರು ತಮ್ಮ ಕಕೇಶಿಯನ್ ಕೌಂಟರ್ ಪಾರ್ಟ್ಸ್ಗೆ ಹೋಲಿಸಿದರೆ ಮುಂಚಿನ ವಯಸ್ಸಿನಲ್ಲಿ ಇದನ್ನು ಅನುಭವಿಸುತ್ತಾರೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂದರ್ಭಗಳು ಮಹಿಳೆಯರ ಸಂತಾನೋತ್ಪತ್ತಿ ಅನುಭವಗಳನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಈ ಸಂಶೋಧನೆಗಳು ಎತ್ತಿ ತೋರಿಸುತ್ತವೆ. ಈ ಅಂಶಗಳು ಒಟ್ಟಾರೆ ಆರೋಗ್ಯದ ಫಲಿತಾಂಶಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಕುರಿತು ಹೆಚ್ಚಿನ ಅನ್ವೇಷಣೆಯನ್ನು ಆಹ್ವಾನಿಸುತ್ತದೆ. ಋತುಬಂಧದ ಸುತ್ತಲಿನ ಈ ಸಂಕೀರ್ಣತೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ವೈಯಕ್ತಿಕ ಆನುವಂಶಿಕ ಪ್ರವೃತ್ತಿಗಳು ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳ ಆಧಾರದ ಮೇಲೆ ಸೂಕ್ತವಾದ ಮಾಹಿತಿ ಮತ್ತು ಆರೋಗ್ಯ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ನಾವು ಅವರ ಪ್ರಯಾಣದ ಉದ್ದಕ್ಕೂ ಮಹಿಳೆಯರಿಗೆ ಉತ್ತಮ ಬೆಂಬಲ ನೀಡಬಹುದು. ಮಹಿಳೆಯರಿಗೆ ತಮ್ಮ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಜ್ಞಾನವನ್ನು ನೀಡುವುದು ತಿಳುವಳಿಕೆಯುಳ್ಳ ನಿರ್ಧಾರವನ್ನು ಬೆಳೆಸುವುದು ಮಾತ್ರವಲ್ಲದೆ, ಲಿಂಗ ಸಮಾನತೆ ಮತ್ತು ವಿಶ್ವಾದ್ಯಂತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಳಗೊಳ್ಳುವಿಕೆಗೆ ಸಂಬಂಧಿಸಿದ ವಿಶಾಲ ವಿಷಯಗಳ ಕುರಿತು ಸಂವಾದಕ್ಕೆ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ. 1960ರಲ್ಲಿ ಫಿಟೆಯಿಂದ ಮೊದಲ ಗರ್ಭನಿರೋಧಕ ಮಾತ್ರೆಯ ಅನುಮೋದನೆಯು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಒಂದು ಅದ್ಭುತ ಕ್ಷಣವನ್ನು ಗುರುತಿಸಿತು. ಈ ಕ್ರಾಂತಿಕಾರಿ ಬೆಳವಣಿಗೆಯು ವ್ಯಕ್ತಿಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಅವರ ಫಲವತ್ತತೆಯ ಮೇಲೆ ಅಭೂತಪೂರ್ವ ನಿಯಂತ್ರಣವನ್ನು ನೀಡಿತು. ಗರ್ಭಧಾರಣೆ ಮತ್ತು ಕುಟುಂಬ ಯೋಜನೆಗೆ ಸಂಬಂಧಿಸಿದಂತೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅವಕಾಶ ಮಾಡಿಕೊಟ್ಟಿತು. ಗರ್ಭನಿರೋಧಕ ಲಭ್ಯತೆಯು ಮಹಿಳೆಯರ ಜೀವನದ ಗುಣಮಟ್ಟವನ್ನು ಸುಧಾರಿಸಿದೆ ಮಾತ್ರವಲ್ಲದೆ ಗಮನಾರ್ಹವಾದ ಸಾಮಾಜಿಕ ಪರಿಣಾಮಗಳನ್ನು ಸಹ ಹೊಂದಿತ್ತು. ಯೋಜಿತವಲ್ಲದ ಗರ್ಭಧಾರಣೆಗಳಿಂದ ನಿರ್ಬಂಧಿತವಾಗದೆ ಶಿಕ್ಷಣ, ವೃತ್ತಿಗಳು ಮತ್ತು ವೈಯಕ್ತಿಕ ಆಕಾಂಕ್ಷೆಗಳನ್ನು ಮುಂದುವರಿಸಲು ಅವರಿಗೆ ಅಧಿಕಾರ ನೀಡಿತು. ಇದಲ್ಲದೆ ಮೌಖಿಕ ಗರ್ಭನಿರೋಧಕಗಳ ಪರಿಚಯವು ಲಿಂಗ ಸಮಾನತೆ ಮತ್ತು ಲೈಂಗಿಕ ಸ್ವಾತಂತ್ರ್ಯದ ಬಗ್ಗೆ ಸಂಭಾಷಣೆಗಳನ್ನು ತೆರೆಯಿತು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯರು ತಮ್ಮ ದೇಹದ ಮೇಲೆ ತಮ್ಮ ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ವ್ಯಾಯಾಮ ಸಂಸ್ಥೆಯಲ್ಲಿ ಸಕ್ರಿಯ ಪಾತ್ರವನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು. ಗರ್ಭಧಾರಣೆಯನ್ನು ತಡೆಗಟ್ಟುವ ವಿಶ್ವಾಸಾರ್ಹ ವಿಧಾನವನ್ನು ಒದಗಿಸುವ ಮೂಲಕ ಜನ ನಿಯಂತ್ರಣ ಮಾತ್ರೆಗಳು ಸಮ್ಮತಿಯ ಬಗ್ಗೆ ಸಂಭಾಷಣೆಗಳನ್ನು ವಿಸ್ತರಿಸಿದವು ಮತ್ತು ಲೈಂಗಿಕತೆಯ ಬಗ್ಗೆ ಹೆಚ್ಚು ಮುಕ್ತ ಚರ್ಚೆಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದವು. ಕೊನೆಯಲ್ಲಿ 1960ರಲ್ಲಿ ಫಿಟೆಯಿಂದ ಮೊದಲ ಗರ್ಭನಿರೋಧಕ ಮಾತ್ರೆಯ ಅನುಮೋದನೆಯು ಮಹಿಳೆಯರಿಗೆ ಅವರ ದೇಹ ಮತ್ತು ಭವಿಷ್ಯದ ಮೇಲೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡುವ ಮೂಲಕ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಕ್ರಾಂತಿಗೊಳಿಸಿತು. ಈ ವೈದ್ಯಕೀಯ ಪ್ರಗತಿಯು ಮಹಿಳೆಯರಿಗೆ ವೈಯಕ್ತಿಕವಾಗಿ ಅಧಿಕಾರ ನೀಡುವುದಲ್ಲದೆ ಸಾಂಪ್ರದಾಯಿಕ ಲಿಂಗ ಪಾತ್ರಗಳನ್ನು ಸವಾಲು ಮಾಡುವ ಮೂಲಕ ಮತ್ತು ಲೈಂಗಿಕ ಸ್ವಾತಂತ್ರ್ಯದ ಕುರಿತು ಚರ್ಚೆಗಳನ್ನು ಉತ್ತೇಜಿಸುವ ಮೂಲಕ ವ್ಯಾಪಕ ಸಾಮಾಜಿಕ ಬದಲಾವಣೆಗಳನ್ನು ಹುಟ್ಟುಹಾಕಿತು. ಗರ್ಭನಿರೋಧಕ ತಂತ್ರಜ್ಞಾನಗಳಲ್ಲಿ ನಡೆಯುತ್ತಿರುವ ಪ್ರಗತಿಗಳು ಲಿಂಗ ಸಮಾನತೆ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ 225 ಮಿಲಿಯನ್ ಮಹಿಳೆಯರ ದಿಗ್ಭ್ರಮೆಗೊಳಿಸುವ ಸಂಖ್ಯೆಯು ಮಗುವನ್ನು ಹೆರುವುದನ್ನು ವಿಳಂಬಗೊಳಿಸಲು ಅಥವಾ ನಿಲ್ಲಿಸಲು ಬಯಸುತ್ತಾರೆ, ಆದರೆ ಗರ್ಭನಿರೋಧಕವನ್ನು ಬಳಸುವುದಿಲ್ಲ ಎಂಬುದು ಪ್ರಪಂಚದಾದ್ಯಂತ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ವಕೀಲರಿಗೆ ಗಂಭೀರ ಕಾಳಜಿಯಾಗಿದೆ. ಈ ಅಂಕಿಅಂಶವು ಸುರಕ್ಷಿತ ಮತ್ತು ಪರಿಣಾಮಕಾರಿ ಗರ್ಭನಿರೋಧಕಗಳನ್ನು ಪ್ರವೇಶಿಸಲು ಮತ್ತು ಬಳಸಿಕೊಳ್ಳಲು ಬಂದಾಗ ಈ ಪ್ರದೇಶಗಳಲ್ಲಿನ ಮಹಿಳೆಯರು ಎದುರಿಸುವ ಅಡೆತಡೆಗಳ ಬಹುಸಂಖ್ಯೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಈ ಸಮಸ್ಯೆಯು ಕೇವಲ ಸಾಮಾಜಿಕ, ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಅಂಶಗಳಲ್ಲಿ ಬೇರೂರಿದೆ ಎಂದು ತೋರುತ್ತದೆಯಾದರೂ, ಆಳವಾದ ಪರೀಕ್ಷೆಯು ಆರ್ಥಿಕ ನಿರ್ಬಂಧಗಳು, ಅಸಮರ್ಪಕ ಆರೋಗ್ಯ ಮೂಲಸೌಕರ್ಯ ಮತ್ತು ಸೀಮಿತ ಶೈಕ್ಷಣಿಕ ಅವಕಾಶಗಳ ಹೆಣೆದುಕೊಂಡ ವೆಬ್ ಅನ್ನು ಬಹಿರಂಗಪಡಿಸುತ್ತದೆ. ಈ ಅಂತರ್ಸಂಪರ್ಕಿತ ಸವಾಲುಗಳನ್ನು ಪರಿಹರಿಸುವುದು ಮಹಿಳೆಯರಿಗೆ ತಮ್ಮ ಸಂತಾನೋತ್ಪತ್ತಿ ಆಯ್ಕೆಗಳ ಮೇಲೆ ಹಿಡಿತ ಸಾಧಿಸಲು ಮತ್ತು ಅವರ ಒಟ್ಟಾರೆ ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಳ್ಳಲು ಬಹುಮುಖ್ಯವಾಗಿದೆ. ಇದಲ್ಲದೆ ಗರ್ಭನಿರೋಧಕ ಬಳಕೆಯು ಸಾಂಪ್ರದಾಯಿಕ ಕೌಟುಂಬಿಕ ಮೌಲ್ಯಗಳೊಂದಿಗೆ ಮಧ್ಯಪ್ರವೇಶಿಸುತ್ತದೆ ಎಂಬ ಕಲ್ಪನೆಯನ್ನು ಪುನರ್ನಿರ್ಮಿಸುವುದು ಅತ್ಯಗತ್ಯ. ಕುಟುಂಬ ಯೋಜನೆಯು ದಂಪತಿಗಳು ಗರ್ಭಧಾರಣೆಯ ಸಮಯ ಮತ್ತು ಅಂತರದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಸಂವಹನ ಮಾಡುವುದು ಕಡ್ಡಾಯವಾಗಿದೆ. ಅಂತಿಮವಾಗಿ ಆರೋಗ್ಯಕರ ತಾಯಂದಿರು, ಮಕ್ಕಳು ಮತ್ತು ಕುಟುಂಬಗಳಿಗೆ ಕಾರಣವಾಗುತ್ತದೆ. ಸಮಗ್ರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಉಪಕ್ರಮಗಳಲ್ಲಿ ಹೂಡಿಕೆ ಮಾಡುವುದರಿಂದ ವೈಯಕ್ತಿಕ ಸ್ವಾಯತ್ತತೆಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ವಿಶಾಲವಾದ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೊಡುಗೆ ನೀಡುತ್ತದೆ.
ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹಪವ ಜಾಗತಿಕ ಸಾರ್ವಜನಿಕ ಆರೋಗ್ಯ ಕಾಳಜಿ ಮತ್ತು ವಿಶ್ವಾದ್ಯಂತ ಅತ್ಯಂತ ಸಾಮಾನ್ಯ ಲೈಂಗಿಕವಾಗಿ ಹರಡುವ ಸೋಂಕು. ಇದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಮಾತ್ರವಲ್ಲದೆ ಗರ್ಭಕಂಠ, ಗೂದ, ಶಿಶ್ನ ಮತ್ತು ಉರೋಫಾರಿಂಜಿಯಲ್ ಕ್ಯಾನ್ಸರ್ ಸೇರಿದಂತೆ ವಿವಿಧ ಕ್ಯಾನ್ಸರ್ಗಳಿಗೆ ಕಾರಣವಾಗಬಹುದು. ಹಪವ ಅನ್ನು ತುಂಬಾ ಗಾಬರಿಗೊಳಿಸುವುದು ಅದರ ಹರಡುವಿಕೆಯಾಗಿದೆ. ಸುಮಾರು 80% ಲೈಂಗಿಕವಾಗಿ ಸಕ್ರಿಯವಾಗಿರುವ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಕೆಲವು ಹಂತದಲ್ಲಿ ಹಪವ ಸೋಂಕನ್ನು ಪಡೆದುಕೊಳ್ಳುತ್ತಾರೆ ಎಂದು ಅಂದಾಜಿಸಲಾಗಿದೆ. ಕಾಂಡೋಮ್ಗಳು ಹಪವ ಪ್ರಸರಣದ ವಿರುದ್ಧ ಕೆಲವು ಮಟ್ಟದ ರಕ್ಷಣೆಯನ್ನು ಒದಗಿಸುತ್ತವೆಯಾದರೂ ಅವು ಫುಲ್ ಪ್ರೂಫ್ ಆಗಿರುವುದಿಲ್ಲ. ಇದು ಹಪವ ಸಂಬಂಧಿತ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಕೀಲಿಯಾಗಿ ನಿಯಮಿತ ಸ್ಕ್ರೀನಿಂಗ್ ಮತ್ತು ಆರಂಭಿಕ ಪತ್ತೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಇದಲ್ಲದೆ ವೈದ್ಯಕೀಯದಲ್ಲಿನ ಇತ್ತೀಚಿನ ಪ್ರಗತಿಗಳು ಗರ್ಭಕಂಠದ ಕ್ಯಾನ್ಸರ್ನ ಹೆಚ್ಚಿನ ಪ್ರಕರಣಗಳಿಗೆ ಕಾರಣವಾದ ಹಪವೆಯ ಕೆಲವು ತಳಿಗಳ ವಿರುದ್ಧ ರಕ್ಷಣೆ ನೀಡುವ ಲಸಿಕೆಗಳ ಅಭಿವೃದ್ಧಿಗೆ ಕಾರಣವಾಗಿವೆ. ಈ ಲಸಿಕೆಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಹುಡುಗಿಯರು ಮತ್ತು ಹುಡುಗರಿಗೆ ಶಿಫಾರಸು ಮಾಡಲಾಗುತ್ತದೆ. ಈ ವ್ಯಾಪಕವಾದ ವೈರಸ್ ಅನ್ನು ಎದುರಿಸುವಲ್ಲಿ ಆರಂಭಿಕ ತಡೆಗಟ್ಟುವಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಅಂತಿಮವಾಗಿ, ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಹಪವೆಯ ವ್ಯಾಪಕ ಪರಿಣಾಮವನ್ನು ಅರ್ಥಮಾಡಿಕೊಳ್ಳುವುದು ಅದರ ಪ್ರಸರಣ ಮತ್ತು ಪರಿಣಾಮಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿರುವ ಸಮಗ್ರ ಶಿಕ್ಷಣ ಅಭಿಯಾನಗಳು ಮತ್ತು ಪ್ರವೇಶಿಸಬಹುದಾದ ಆರೋಗ್ಯ ಸೇವೆಗಳ ತುರ್ತು ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಬಂದಾಗ ಅರಿವು ಮುಖ್ಯವಾಗಿದೆ. ಇದರ ಒಂದು ಪ್ರಮುಖ ಉದಾಹರಣೆಯೆಂದರೆ ಮಾನವ ಪ್ಯಾಪಿಲೋಮಾ ವೈರಸ್ ಹಪವ. ಇದು ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಲೈಂಗಿಕವಾಗಿ ಹರಡುವ ಸೋಂಕು. ಆಶ್ಚರ್ಯಕರವಾಗಿ, ಹಪವ ಸೋಂಕಿತ ಹೆಚ್ಚಿನ ಜನರು ತಮ್ಮ ಸೋಂಕಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಮತ್ತು ಪರಿಣಾಮವಾಗಿ ಯಾವುದೇ ರೋಗಲಕ್ಷಣಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುವುದಿಲ್ಲ. ಗೋಚರ ರೋಗಲಕ್ಷಣಗಳ ಕೊರತೆಯು ಹಪವ ಅನ್ನು ಹೆಚ್ಚಾಗಿ ಪತ್ತೆಹಚ್ಚಲು ಒಂದು ಕಾರಣವಾಗಿದೆ. ಕೆಲವು ತಳಿಗಳು ಗರ್ಭಕಂಠ, ಗುದದ್ವಾರ ಅಥವಾ ಇತರ ಪ್ರದೇಶಗಳಲ್ಲಿ ಜನನಾಂಗದ ನರಹುಲಿಗಳು ಅಥವಾ ಅಸಹಜ ಕೋಶ ಬದಲಾವಣೆಗಳನ್ನು ಉಂಟುಮಾಡಬಹುದು. ಅನೇಕ ವ್ಯಕ್ತಿಗಳು ಈ ಚಿಹ್ನೆಗಳನ್ನು ಅನುಭವಿಸದೆಯೇ ಜೀವನದ ಮೂಲಕ ಹೋಗುತ್ತಾರೆ. ಆದಾಗ್ಯೂ, ಯಾರಿಗಾದರೂ ರೋಗಲಕ್ಷಣಗಳಿಲ್ಲದ ಕಾರಣ ಅವರು ವೈರಸ್ ಅನ್ನು ಇತರರಿಗೆ ರವಾನಿಸಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ಈ ಮೂಕ ಪ್ರಸರಣವು ಹಪವೆಯ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಗಮನಾರ್ಹ ಸವಾಲುಗಳನ್ನು ಒಡ್ಡುತ್ತದೆ. ನಿಯಮಿತ ತಪಾಸಣೆಗಳು ಮತ್ತು ವಾಡಿಕೆಯ ಸ್ಕ್ರೀನಿಂಗ್ ಪರೀಕ್ಷೆಗಳು ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆಹಚ್ಚಲು ನಿರ್ಣಾಯಕವಾಗುತ್ತವೆ. ಹೆವ್ ಸೇರಿದಂತೆ ಲೈಂಗಿಕವಾಗಿ ಹರಡುವ ಸೋಂಕುಗಳ ಸ್ಟೆಸ್ ಪ್ರಸರಣವನ್ನು ಪರಿಣಾಮಕಾರಿಯಾಗಿ ತಡೆಯುವ ಮೂಲಕ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಕಾಂಡೋಮ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ಥಿರವಾಗಿ ಮತ್ತು ಸರಿಯಾಗಿ ಬಳಸಿದಾಗ ಅವರು ಪಾಲುದಾರರ ನಡುವೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಸ್ಟೇಗಳನ್ನು ಸಂಕುಚಿತಗೊಳಿಸುವ ಅಥವಾ ಹರಡುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ತೆಳುವಾದ ಲ್ಯಾಟೆಕ್ಸ್ ಹೊದಿಕೆಗಳು ಸಾಂಕ್ರಾಮಿಕ ದೈಹಿಕ ದ್ರವಗಳ ಪ್ರವೇಶವನ್ನು ತಡೆಯುವ ಮೂಲಕ ರಕ್ಷಣೆಯ ಹೆಚ್ಚುವರಿ ಪದರವನ್ನು ಒದಗಿಸುತ್ತವೆ. ಉಲ್ಲೇಖಿಸಬೇಕಾದ ಒಂದು ತಾಜಾ ಒಳನೋಟವೆಂದರೆ ಕಾಂಡೋಮ್ ಬಳಕೆಯು ಸ್ಟೇಗಳ ವಿರುದ್ಧ ರಕ್ಷಿಸುತ್ತದೆ, ಆದರೆ ವ್ಯಕ್ತಿಗಳು ತಮ್ಮ ಸ್ವಂತ ಲೈಂಗಿಕ ಆರೋಗ್ಯವನ್ನು ನಿಯಂತ್ರಿಸಲು ಅಧಿಕಾರವನ್ನು ನೀಡುತ್ತದೆ. ಕಾಂಡೋಮ್ಗಳನ್ನು ಬಳಸುವ ಮೂಲಕ ಎರಡೂ ಪಾಲುದಾರರು ಸಂಭಾವ್ಯ ಸೋಂಕುಗಳ ವಿರುದ್ಧ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು. ಈ ಹಂಚಿಕೆಯ ಜವಾಬ್ದಾರಿಯು ಲೈಂಗಿಕ ಆರೋಗ್ಯದ ಬಗ್ಗೆ ಮುಕ್ತ ಸಂವಹನವನ್ನು ಉತ್ತೇಜಿಸುತ್ತದೆ ಮತ್ತು ಸ್ಟೇ ತಡೆಗಟ್ಟುವ ತಂತ್ರಗಳ ಬಗ್ಗೆ ಹೆಚ್ಚಿನ ಅರಿವು ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ, ಕಾಂಡೋಮ್ಗಳು ವ್ಯಾಪಕವಾಗಿ ಪ್ರವೇಶಿಸಬಹುದು ಮತ್ತು ಕೈಗೆಟುಕುವವು. ಇದು ವಿಭಿನ್ನ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಜನರಿಗೆ ಪ್ರಾಯೋಗಿಕ ಆಯ್ಕೆಯಾಗಿದೆ. ಲಸಿಕೆಗಳು ಅಥವಾ ಔಷಧಿಗಳಂತಹ ಕೆಲವು ಇತರ ವಿಧಾನಗಳಿಗಿಂತ ಭಿನ್ನವಾಗಿ ಲಭ್ಯತೆ ಅಥವಾ ಹೆಚ್ಚಿನ ವೆಚ್ಚಗಳಿಂದ ಸೀಮಿತವಾಗಿರಬಹುದು. ಕಾಂಡೋಮ್ಗಳನ್ನು ಔಷಧಾಲಯಗಳು ಅಥವಾ ಆರೋಗ್ಯ ಕೇಂದ್ರಗಳಂತಹ ವಿವಿಧ ಮೂಲಗಳಿಂದ ಸುಲಭವಾಗಿ ಪಡೆಯಬಹುದು. ಅವರ ಕೈಗೆಟುಕುವಿಕೆ ಮತ್ತು ಪ್ರವೇಶವು ಎಸ್ಟಿಎಗಳ ವಿರುದ್ಧ ಪರಿಣಾಮಕಾರಿ ರಕ್ಷಣೆಯನ್ನು ಬಯಸುವ ವ್ಯಕ್ತಿಗಳಿಗೆ ಪ್ರವೇಶಿಸಬಹುದಾದ ಆಯ್ಕೆಯಾಗಿದೆ. ಕೊನೆಯಲ್ಲಿ, ಲೈಂಗಿಕವಾಗಿ ಹರಡುವ ಸೋಂಕುಗಳನ್ನು ಪರಿಹರಿಸಲು ವಿವಿಧ ತಡೆಗಟ್ಟುವ ಕ್ರಮಗಳು ಲಭ್ಯವಿದ್ದರೂ, ಸ್ಥಿರವಾಗಿ ಮತ್ತು ಸರಿಯಾಗಿ ಬಳಸಿದಾಗ ಕಾಂಡೋಮ್ಗಳು ಅತ್ಯಂತ ವಿಶ್ವಾಸಾರ್ಹ ಆಯ್ಕೆಗಳಲ್ಲಿ ಒಂದಾಗಿದೆ. ಅವರು ಲೈಂಗಿಕ ಮುಖಾಮುಖಿಗಳ ಸಮಯದಲ್ಲಿ ದೈಹಿಕ ರಕ್ಷಣೆಯನ್ನು ನೀಡುವುದು ಮಾತ್ರವಲ್ಲದೆ ತಮ್ಮ ಸ್ವಂತ ಲೈಂಗಿಕ ಯೋಗಕ್ಷೇಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಲ್ಲಿ ವ್ಯಕ್ತಿಗಳನ್ನು ಸಶಕ್ತಗೊಳಿಸಲು ಕೊಡುಗೆ ನೀಡುತ್ತಾರೆ. ಅವುಗಳ ವ್ಯಾಪಕ ಲಭ್ಯತೆ ಮತ್ತು ಕೈಗೆಟುಕುವ ಬೆಲೆಯೊಂದಿಗೆ
ಒಟ್ಟಾರೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತೇಜಿಸುವ ಸಂದರ್ಭದಲ್ಲಿ ತಡೆಗಟ್ಟುವಿಕೆಯ ಜಾಗತಿಕ ಸವಾಲನ್ನು ನಿಭಾಯಿಸುವಲ್ಲಿ ಕಾಂಡೋಮ್ಗಳು ಪ್ರಮುಖ ಅಂಶವಾಗಿದೆ. ಜಾಗತಿಕವಾಗಿ ಹೊಸ HIV ಸೋಂಕುಗಳ ಸಂಖ್ಯೆ ಕಡಿಮೆಯಾಗುತ್ತಿರುವಾಗ ವೈರಸ್ನೊಂದಿಗೆ ವಾಸಿಸುವವರಿಗೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಖಾತ್ರಿಪಡಿಸುವಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗಿದೆ. ಸಮಗ್ರ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ರಕ್ಷಣೆಗೆ ಪ್ರವೇಶವು ಅನೇಕ ವ್ಯಕ್ತಿಗಳಿಗೆ ಸವಾಲಾಗಿ ಉಳಿದಿದೆ, ವಿಶೇಷವಾಗಿ ಅವರ ಸ್ಥಿತಿಯ ಕಾರಣದಿಂದಾಗಿ ಅಂಚಿನಲ್ಲಿರುವ ಅಥವಾ ಕಳಂಕಿತರು. ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಗರ್ಭನಿರೋಧಕ, ಕುಟುಂಬ ಯೋಜನೆ ಮತ್ತು ಪ್ರಸವಪೂರ್ವ ಮತ್ತು ನಂತರದ ಆರೈಕೆಯಂತಹ ಸೇವೆಗಳಿಗೆ ಸಮಾನವಾದ ಪ್ರವೇಶವನ್ನು ಒದಗಿಸಲು ಪ್ರಯತ್ನಗಳನ್ನು ಮಾಡುವುದು ನಿರ್ಣಾಯಕವಾಗಿದೆ. ಹೆವೆಯ ಸಂದರ್ಭದಲ್ಲಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಪರಿಹರಿಸಲು ವೈದ್ಯಕೀಯ ಮತ್ತು ಸಾಮಾಜಿಕ ಅಂಶಗಳೆರಡನ್ನೂ ಗಣನೆಗೆ ತೆಗೆದುಕೊಳ್ಳುವ ಸಮಗ್ರ ವಿಧಾನದ ಅಗತ್ಯವಿದೆ. ಉದಾಹರಣೆಗೆ, ಲಿಂಗ ಅಸಮಾನತೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ಕಳಂಕ, ತಾರತಮ್ಯ ಮತ್ತು ಅಸಮರ್ಪಕ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಭಾಯಿಸುವುದು ಅವರ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಇದರರ್ಥ ವೈದ್ಯಕೀಯ ಮಧ್ಯಸ್ಥಿಕೆಗಳಿಗೆ ಮಾತ್ರವಲ್ಲದೆ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಲೈಂಗಿಕತೆಯ ಬಗ್ಗೆ ಮುಕ್ತ ಸಂವಾದಗಳನ್ನು ಬೆಳೆಸುವ ನೀತಿಗಳನ್ನು ಉತ್ತೇಜಿಸುವುದು. ಇದಲ್ಲದೆ ಹೆವ್ ಏಡ್ಸ್ ಮತ್ತು ಲೈಂಗಿಕವಾಗಿ ಹರಡುವ ಸೋಂಕುಗಳು, ಸ್ಟೇಗಳು ಅಥವಾ ಅನಪೇಕ್ಷಿತ ಗರ್ಭಧಾರಣೆಯಂತಹ ಇತರ ಆರೋಗ್ಯ ಸಮಸ್ಯೆಗಳ ನಡುವಿನ ಛೇದಕಗಳನ್ನು ಒಪ್ಪಿಕೊಳ್ಳುವುದು ಮುಖ್ಯವಾಗಿದೆ. ಸಮಗ್ರ ಲೈಂಗಿಕ ಶಿಕ್ಷಣವನ್ನು ಶಾಲಾ ಪಠ್ಯಕ್ರಮಗಳಲ್ಲಿ ಸಂಯೋಜಿಸುವುದು ಯುವಜನರಿಗೆ ಸುರಕ್ಷಿತ ಲೈಂಗಿಕ ಅಭ್ಯಾಸಗಳ ಬಗ್ಗೆ ಜ್ಞಾನವನ್ನು ನೀಡುವ ಮೂಲಕ ಈ ಸೋಂಕುಗಳ ಹರಡುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆವ್ ತಡೆಗಟ್ಟುವ ತಂತ್ರಗಳೊಂದಿಗೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಎಲ್ಲ ಅಂಶಗಳನ್ನು ಪರಿಹರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಹೆವ್ ಸ್ಥಿತಿಯನ್ನು ಲೆಕ್ಕಿಸದೆ ತಮ್ಮ ಸ್ವಂತ ದೇಹದ ಮೇಲೆ ನಿಯಂತ್ರಣವನ್ನು ಹೊಂದಿರುವ ಹೆಚ್ಚು ಒಳಗೊಳ್ಳುವ ಸಮಾಜವನ್ನು ನಾವು ರಚಿಸಬಹುದು. ಆಂಟಿರೆಟ್ರೋವೈರಲ್ ಚಿಕಿತ್ಸೆ (ART) ಹೆವ್ ನಿರ್ವಹಣೆಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ವೈರಸ್ನೊಂದಿಗೆ ವಾಸಿಸುವ ವ್ಯಕ್ತಿಗಳು ದೀರ್ಘ ಮತ್ತು ಪೂರೈಸುವ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಆದಾಗ್ಯೂ ಅನೇಕ ಜನರು ಇನ್ನೂ ಚಿಕಿತ್ಸೆಗಾಗಿ ಹಾತೊರೆಯುತ್ತಾರೆ. ಅದು ಆಜೀವ ಔಷಧಿಗಳ ಅಗತ್ಯವನ್ನು ನಿವಾರಿಸುತ್ತದೆ. ಹೆವ್ಗೆ ಇನ್ನೂ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಚಿಕಿತ್ಸೆಯಲ್ಲಿನ ಬೆಳವಣಿಗೆಗಳು ವೈರಸ್ ಅನ್ನು ನಿಯಂತ್ರಿಸುವ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸುವತ್ತ ಗಮನಹರಿಸಿವೆ. ಲೈಂಗಿಕ ಆರೋಗ್ಯದ ಮೇಲೆ ART ಗಮನಾರ್ಹ ಪರಿಣಾಮ ಬೀರುವ ಒಂದು ಪ್ರದೇಶವಾಗಿದೆ. ವೈರಲ್ ಲೋಡ್ ಅನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮೂಲಕ ಚಿಕಿತ್ಸೆಯಲ್ಲಿರುವ ವ್ಯಕ್ತಿಗಳು ತಮ್ಮ ಲೈಂಗಿಕ ಪಾಲುದಾರರಿಗೆ ಹೆವ್ ಅನ್ನು ಹರಡುವ ಸಾಧ್ಯತೆ ಕಡಿಮೆ. ಇದು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಆದರೆ ಕಳಂಕವನ್ನು ಎದುರಿಸಲು ಮತ್ತು ಆರೋಗ್ಯಕರ ಲೈಂಗಿಕ ಸಂಬಂಧಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ARTಗೆ ಸ್ಥಿರವಾದ ಅನುಸರಣೆಯ ಮೂಲಕ ಕಡಿಮೆ ವೈರಲ್ ಲೋಡ್ಗಳನ್ನು ನಿರ್ವಹಿಸುವ ಮೂಲಕ ಹೆವಿಯೊಂದಿಗೆ ವಾಸಿಸುವ ಜನರು ಸಂಭಾವ್ಯ ಪ್ರಸರಣ ಅಪಾಯಗಳನ್ನು ಕಡಿಮೆ ಮಾಡುವಾಗ ಸಕ್ರಿಯ ಲೈಂಗಿಕ ಜೀವನವನ್ನು ಆನಂದಿಸಬಹುದು. ಲೈಂಗಿಕ ಆರೋಗ್ಯ ಪ್ರಯೋಜನಗಳ ಜೊತೆಗೆ ಆಂಟಿರೆಟ್ರೋವೈರಲ್ ಔಷಧಿಗಳು ಹೆವಿಯೊಂದಿಗಿನ ವ್ಯಕ್ತಿಗಳಿಗೆ ಸಂತಾನೋತ್ಪತ್ತಿ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಚಿಕಿತ್ಸೆಯ ಮೇಲ್ವಿಚಾರಣೆಯೊಂದಿಗೆ ವೈರಸ್ನೊಂದಿಗೆ ವಾಸಿಸುವವರು ತಮ್ಮ ಮಗುವಿಗೆ ಹೆವ್ ಅನ್ನು ರವಾನಿಸದೆ ಸುರಕ್ಷಿತವಾಗಿ ಗರ್ಭಿಣಿಯಾಗಲು ಮತ್ತು ಜನ್ಮ ನೀಡಲು ಸಾಧ್ಯವಿದೆ. ಈ ಸಾಧನೆಯು ಒಮ್ಮೆ ಊಹಿಸಲು ಅಸಾಧ್ಯವಾಗಿತ್ತು, ಆದರೆ ಇಂದು ಇದು ಭರವಸೆಯನ್ನು ನೀಡುತ್ತದೆ ಮತ್ತು ತಮ್ಮ ಕುಟುಂಬಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಬಯಸುವ ಹೆವ್ ಪೀಡಿತ ದಂಪತಿಗಳಿಗೆ ಅಧಿಕಾರ ನೀಡುತ್ತದೆ. ಪ್ರಸ್ತುತ ಚಿಕಿತ್ಸೆಯು ಅಸ್ಪಷ್ಟವಾಗಿಯೇ ಉಳಿದಿದ್ದರೂ ಆಂಟಿರೆಟ್ರೋವೈರಲ್ ಚಿಕಿತ್ಸೆಯು ನಮ್ಮ ತಿಳುವಳಿಕೆಯನ್ನು ಮತ್ತು ಹೆವ್ ಅನ್ನು ನಿರ್ವಹಿಸುವ ವಿಧಾನವನ್ನು ರೂಪಿಸುವುದನ್ನು ಮುಂದುವರೆಸಿದೆ. ಪರಿಣಾಮಕಾರಿ ಔಷಧಿಗಳ ಮೂಲಕ ವೈರಸ್ ಹರಡುವಿಕೆಯನ್ನು ನಿಯಂತ್ರಿಸುವಲ್ಲಿ ಮಾಡಿದ ಪ್ರಗತಿಯು ನಿಕಟ ಸಂಬಂಧಗಳಲ್ಲಿನ ಕಳಂಕವನ್ನು ಎದುರಿಸುವಲ್ಲಿ ಹೊಸ ಮಾರ್ಗಗಳನ್ನು ಸುಗಮಗೊಳಿಸುತ್ತದೆ ಮತ್ತು ಹೆವ್ ಸಂಬಂಧಿತ ಫಲವತ್ತತೆ ಸವಾಲುಗಳಿಂದ ಪೀಡಿತರಿಗೆ ಸುರಕ್ಷಿತ ಸಂತಾನೋತ್ಪತ್ತಿ ಆಯ್ಕೆಗಳನ್ನು ಉತ್ತೇಜಿಸುತ್ತದೆ. ಅಂತಿಮವಾಗಿ ಸಂಶೋಧನೆಯ ಪ್ರಗತಿಗಳು ಮತ್ತು ವಿಜ್ಞಾನವು ಈ ಕ್ಷೇತ್ರದಲ್ಲಿ ಮತ್ತಷ್ಟು ವಿಕಸನಗೊಂಡಂತೆ ಆಶಾವಾದವು ಅಂತಿಮವಾಗಿ ಪರಿಹಾರವನ್ನು ಕಂಡುಹಿಡಿಯುವ ಕಡೆಗೆ ಮುಂದುವರಿದ ನಾವೀನ್ಯತೆಯನ್ನು ಸುತ್ತುವರೆದಿದೆ. ಸದ್ಯಕ್ಕೆ ಈ ಸ್ಥಿತಿಸ್ಥಾಪಕ ವೈರಸ್ ವಿರುದ್ಧ ART ನಮ್ಮ ಅತ್ಯಂತ ಶಕ್ತಿಯುತ ಸಾಧನವಾಗಿ ಉಳಿದಿದೆ. 1978ರಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ (IVF) ಅಭಿವೃದ್ಧಿಯು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ.
ಈ ಅದ್ಭುತ ತಂತ್ರವು ಬಂಜೆತನದಿಂದ ಹೋರಾಡುತ್ತಿರುವ ದಂಪತಿಗಳಿಗೆ ದೇಹದ ಹೊರಗೆ ಮೊಟ್ಟೆ ಮತ್ತು ವೀರ್ಯವನ್ನು ಸಂಯೋಜಿಸುವ ಮೂಲಕ ಗರ್ಭಧರಿಸಲು ಅವಕಾಶ ಮಾಡಿಕೊಟ್ಟಿತು. ಅಂದಿನಿಂದ ಐವಿಎಫ್ ಹಲವಾರು ಪ್ರಗತಿಗೆ ಒಳಗಾಯಿತು. ನಾವು ಫಲವತ್ತತೆ ಚಿಕಿತ್ಸೆಯನ್ನು ಅನುಸರಿಸುವ ವಿಧಾನವನ್ನು ಕ್ರಾಂತಿಗೊಳಿಸಿದೆ. ಒಂದು ತಾಜಾ ಒಳನೋಟವೆಂದರೆ ಎಫ್ ಅನ್ನು ಬಂಜೆತನ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಂಪತಿಗಳಿಗೆ ಮಾತ್ರ ಬಳಸಲಾಗುವುದಿಲ್ಲ. ಸಲಿಂಗ ದಂಪತಿಗಳು, ಒಂಟಿ ವ್ಯಕ್ತಿಗಳು ಮತ್ತು ಆನುವಂಶಿಕ ಕಾಯಿಲೆಗಳನ್ನು ಹಾದುಹೋಗುವ ಅಪಾಯದಲ್ಲಿರುವವರನ್ನು ಸೇರಿಸಲು ಇದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ದಾನಿಗಳ ಅಂಡಾಣುಗಳು ಮತ್ತು ವೀರ್ಯಾಣುಗಳ ಆಗಮನ, ಹಾಗೆಯೇ ಬಾಡಿಗೆ ತಾಯಂದಿರು, ಗರ್ಭಿಣಿಯಾಗಲು ಸಾಧ್ಯವಾಗದ ಜನರಿಗೆ ಪಿತೃತ್ವದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗಿಸಿದೆ. ಹೆಚ್ಚುವರಿಯಾಗಿ, ಇತ್ತೀಚಿನ ಅಧ್ಯಯನಗಳು ಐವಿಎಫ್ಗೆ ಸಂಬಂಧಿಸಿದ ಮಾನಸಿಕ ಪರಿಣಾಮಗಳ ಮೇಲೆ ಬೆಳಕು ಚೆಲ್ಲಿದೆ. ತಮ್ಮ ಪ್ರಯತ್ನಗಳು ಯಶಸ್ವಿಯಾದಾಗ ಅನೇಕ ದಂಪತಿಗಳು ಅಪಾರ ಸಂತೋಷವನ್ನು ಅನುಭವಿಸುತ್ತಾರೆ. ಪ್ರಕ್ರಿಯೆಯ ಉದ್ದಕ್ಕೂ ಒತ್ತಡ ಮತ್ತು ಆತಂಕದ ಭಾವನೆಗಳು ಸಹ ಇರಬಹುದು. ಐವಿಎಫ್ ಚಿಕಿತ್ಸೆಗಳಿಗೆ ಒಳಗಾಗುವ ರೋಗಿಗಳಿಗೆ ಸಮಗ್ರ ಆರೈಕೆಯನ್ನು ಒದಗಿಸುವಲ್ಲಿ ಈ ಭಾವನಾತ್ಮಕ ಅಂಶಗಳನ್ನು ಗುರುತಿಸುವುದು ಮತ್ತು ಪರಿಹರಿಸುವುದು ನಿರ್ಣಾಯಕವಾಗಿದೆ. ಒಟ್ಟಾರೆಯಾಗಿ, ಅದರ ಪ್ರಾರಂಭದ ಹಲವಾರು ದಶಕಗಳ ನಂತರ ಐವಿಎಫ್ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದೊಳಗೆ ಪ್ರಬಲ ಸಾಧನವಾಗಿ ಉಳಿದಿದೆ. ಅದು ವಿಕಸನಗೊಳ್ಳುತ್ತಲೇ ಇದೆ ಮತ್ತು ಅವರ ಕುಟುಂಬಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಸಹಾಯವನ್ನು ಪಡೆಯುವ ವ್ಯಕ್ತಿಗಳಿಗೆ ಹೊಸ ಸಾಧ್ಯತೆಗಳನ್ನು ನೀಡುತ್ತದೆ. ಎಂಡೋಮೆಟ್ರಿಯೋಸಿಸ್ ತಮ್ಮ ಸಂತಾನೋತ್ಪತ್ತಿ ವರ್ಷಗಳಲ್ಲಿ 10ರಲ್ಲಿ 1 ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ. ಎಂಡೋಮೆಟ್ರಿಯಂ ಎಂದು ಕರೆಯಲ್ಪಡುವ ಗರ್ಭಾಶಯದ ಒಳಭಾಗದಲ್ಲಿರುವ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವಾಗ ಈ ದೀರ್ಘಕಾಲದ ಸ್ಥಿತಿಯು ಸಂಭವಿಸುತ್ತದೆ. ಸಾಮಾನ್ಯವಾಗಿ ಅಂಡಾಶಯಗಳು, ಫಾಲೋಪಿಯನ್ ಟ್ಯೂಬ್ಗಳು ಅಥವಾ ಕರುಳಿನಂತಹ ಇತರ ಶ್ರೋಣೀಯ ಅಂಗಗಳ ಮೇಲೆ. ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಇದು ಸಾಮಾನ್ಯ ಅಸ್ವಸ್ಥತೆಯಾಗಿದ್ದರೂ ಅದರ ಪ್ರಭಾವವು ದೈಹಿಕ ಲಕ್ಷಣಗಳನ್ನು ಮೀರಿ ವಿಸ್ತರಿಸುತ್ತದೆ ಮತ್ತು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಉಂಟುಮಾಡಬಹುದು. ಎಂಡೋಮೆಟ್ರಿಯೋಸಿಸ್ ಹೊಂದಿರುವ ವ್ಯಕ್ತಿಗಳು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಒಂದು ಫಲವತ್ತತೆಯ ಸಮಸ್ಯೆಗಳು. ಎಂಡೋಮೆಟ್ರಿಯಲ್ ಅಂಗಾಂಶದ ಅಸಹಜ ಬೆಳವಣಿಗೆಯು ಶ್ರೋಣೀಯ ಪ್ರದೇಶದಲ್ಲಿ ಗುರುತು ಮತ್ತು ಉರಿಯೂತವನ್ನು ಉಂಟುಮಾಡಬಹುದು. ಇದು ಸಂತಾನೋತ್ಪತ್ತಿ ವ್ಯವಸ್ಥೆಯ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ತಡೆಯುವ ಅಂಟಿಕೊಳ್ಳುವಿಕೆಗೆ ಕಾರಣವಾಗುತ್ತದೆ. ಪರಿಣಾಮವಾಗಿ, ಎಂಡೋಮೆಟ್ರಿಯೋಸಿಸ್ ಹೊಂದಿರುವ ಮಹಿಳೆಯರು ಸಾಮಾನ್ಯವಾಗಿ ಗರ್ಭಿಣಿಯಾಗಲು ತೊಂದರೆಗಳನ್ನು ಅನುಭವಿಸುತ್ತಾರೆ ಅಥವಾ ಗರ್ಭಪಾತದ ಅಪಾಯವನ್ನು ಎದುರಿಸುತ್ತಾರೆ. ಬಂಜೆತನದೊಂದಿಗೆ ವ್ಯವಹರಿಸುವುದು ಭಾವನಾತ್ಮಕ ಟೋಲ್ ಅನ್ನು ತೆಗೆದುಕೊಳ್ಳುತ್ತದೆ, ಆದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಐವಿಎಫ್ ಅಥವಾ ಎಂಡೋಮೆಟ್ರಿಯಲ್ ಬೆಳವಣಿಗೆಗಳನ್ನು ತೆಗೆದುಹಾಕಲು ಲ್ಯಾಪ್ರೋಸ್ಕೋಪಿಯಂತಹ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ ಸಹಾಯಕ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳನ್ನು ಪ್ರವೇಶಿಸುವ ಅಗತ್ಯವಿರುತ್ತದೆ. ಹೆಚ್ಚುವರಿಯಾಗಿ, ಕೆಲವೊಮ್ಮೆ ಕಡೆಗಣಿಸಿದಾಗ ಎಂಡೋಮೆಟ್ರಿಯೋಸಿಸ್ ಮಹಿಳೆಯ ಲೈಂಗಿಕ ಜೀವನ ಮತ್ತು ನಿಕಟ ಸಂಬಂಧಗಳ ಮೇಲೆ ಗಾಢವಾಗಿ ಪರಿಣಾಮ ಬೀರುತ್ತದೆ. ದೀರ್ಘಕಾಲದ ಶ್ರೋಣಿ ಕುಹರದ ನೋವು ಈ ಸ್ಥಿತಿಯನ್ನು ಹೊಂದಿರುವ ಅನೇಕ ವ್ಯಕ್ತಿಗಳಿಗೆ ಪ್ರಧಾನ ಲಕ್ಷಣವಾಗಿದೆ ಮತ್ತು ಸಂಭೋಗದ ಸಮಯದಲ್ಲಿ ಬಯಕೆ ಮತ್ತು ಸಂತೋಷವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಇದಲ್ಲದೆ, ಮರುಕಳಿಸುವ ನೋವು ಅಥವಾ ಅಸ್ವಸ್ಥತೆಯ ಕಾರಣದಿಂದಾಗಿ ಹತಾಶೆಯ ಭಾವನೆಗಳು ಒಟ್ಟಾರೆ ಲೈಂಗಿಕ ತೃಪ್ತಿಯನ್ನು ಕಡಿಮೆಗೊಳಿಸಬಹುದು ಮತ್ತು ಪ್ರಣಯ ಪಾಲುದಾರಿಕೆಗಳ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು. ಎಂಡೋಮೆಟ್ರಿಯೋಸಿಸ್ ರೋಗಿಗಳಿಗೆ ಚಿಕಿತ್ಸಾ ಆಯ್ಕೆಗಳನ್ನು ಚರ್ಚಿಸುವಾಗ ಆರೋಗ್ಯ ರಕ್ಷಣೆ ನೀಡುಗರು ಈ ಅಂಶಗಳನ್ನು ಗುರುತಿಸುವುದು ಅತ್ಯಗತ್ಯ. ಆದ್ದರಿಂದ, ಸಮಗ್ರ ಆರೈಕೆಯು ದೈಹಿಕ ಲಕ್ಷಣಗಳು ಮತ್ತು ಲೈಂಗಿಕ ಯೋಗಕ್ಷೇಮದ ಮೇಲೆ ಅವುಗಳ ಪರಿಣಾಮಗಳನ್ನು ಪರಿಗಣಿಸುತ್ತದೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಎಂದು ಕರೆಯಲ್ಪಡುವ PCOS ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ. ಇದು ವಿವಿಧ ದೈಹಿಕ ಮತ್ತು ಹಾರ್ಮೋನುಗಳ ಅಭಿವ್ಯಕ್ತಿಗಳನ್ನು ಹೊಂದಿರುವುದು ಮಾತ್ರವಲ್ಲದೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಗಮನಾರ್ಹ ಸವಾಲನ್ನು ಒಡ್ಡುತ್ತದೆ. PCOS ಅಂಡಾಶಯಗಳ ಮೇಲೆ ಸಣ್ಣ ಚೀಲಗಳ ಉಪಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿದೆ. ಇದು ಸಾಮಾನ್ಯ ಹಾರ್ಮೋನ್ ಮಟ್ಟವನ್ನು ಅಡ್ಡಿಪಡಿಸುತ್ತದೆ ಮತ್ತು ಆಗಾಗ್ಗೆ ಅನಿಯಮಿತ ಮುಟ್ಟಿನ ಚಕ್ರಗಳು ಅಥವಾ ಮುಟ್ಟಿನ ಸಂಪೂರ್ಣ ಅನುಪಸ್ಥಿತಿಯಲ್ಲಿ ಕಾರಣವಾಗುತ್ತದೆ. PCOS ಮಹಿಳೆಯ ದೇಹದ ಮೇಲೆ ಹಲವಾರು ರೋಗಲಕ್ಷಣಗಳು ಮತ್ತು ಪರಿಣಾಮಗಳನ್ನು ಹೊಂದಿದ್ದರೂ ಅನೇಕ ಮಹಿಳೆಯರಿಗೆ ಅತ್ಯಂತ ದುಃಖಕರ ಪರಿಣಾಮವೆಂದರೆ ಫಲವತ್ತತೆಯ ಮೇಲೆ ಅದರ ಪ್ರಭಾವ. PCOSನಿಂದ ಉಂಟಾಗುವ ಹಾರ್ಮೋನುಗಳ ಅಸಮತೋಲನವು ನಿಯಮಿತ ಅಂಡೋತ್ಪತ್ತಿಯನ್ನು ತಡೆಯುತ್ತದೆ. ಇದು ಮಹಿಳೆಯರಿಗೆ ನೈಸರ್ಗಿಕವಾಗಿ ಗರ್ಭಧರಿಸಲು ಹೆಚ್ಚು ಕಷ್ಟಕರವಾಗುತ್ತದೆ. ಪರಿಣಾಮವಾಗಿ, PCOS ಸ್ತ್ರೀ ಬಂಜೆತನದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ PCOS ಬಗ್ಗೆ ಅರಿವು ಮತ್ತು ಫಲವತ್ತತೆಯ ಮೇಲೆ ಅದರ ಪ್ರಭಾವವು ಗಮನಾರ್ಹವಾಗಿ ಬೆಳೆದಿದೆ.
ಈ ಹೆಚ್ಚಿದ ತಿಳುವಳಿಕೆಯು ಪಿಸಿಒಎಸ್ನ ಈ ಅಂಶವನ್ನು ನಿರ್ದಿಷ್ಟವಾಗಿ ಗುರಿಪಡಿಸುವ ರೋಗನಿರ್ಣಯದ ಸಾಧನಗಳು ಮತ್ತು ಚಿಕಿತ್ಸಾ ಆಯ್ಕೆಗಳಲ್ಲಿ ಹೊಸ ಬೆಳವಣಿಗೆಗಳಿಗೆ ಕಾರಣವಾಗಿದೆ. ಸ್ಥಿತಿಗೆ ಸಂಬಂಧಿಸಿದ ಆಧಾರವಾಗಿರುವ ಹಾರ್ಮೋನುಗಳ ಅಸಮತೋಲನವನ್ನು ಪರಿಹರಿಸುವ ಮೂಲಕ ವೈದ್ಯಕೀಯ ವೃತ್ತಿಪರರು ಅಂಡೋತ್ಪತ್ತಿಯನ್ನು ನಿಯಂತ್ರಿಸಲು ಮತ್ತು ಪಿಸಿಒಎಸ್ ಹೊಂದಿರುವ ಮಹಿಳೆಯರಿಗೆ ಫಲವತ್ತತೆಯ ಫಲಿತಾಂಶಗಳನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಇದಲ್ಲದೆ ಪಿಸಿಒಎಸ್ ಮತ್ತು ಬಂಜೆತನದ ನಡುವಿನ ಈ ಲಿಂಕ್ ಅನ್ನು ಒಪ್ಪಿಕೊಳ್ಳುವುದು ಸ್ಥಿತಿಯನ್ನು ನಿರ್ವಹಿಸುವಾಗ ಸಮಗ್ರ ಆರೈಕೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದು ಆರೋಗ್ಯ ಪೂರೈಕೆದಾರರನ್ನು ರೋಗಲಕ್ಷಣ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸಲು ಮಾತ್ರವಲ್ಲದೆ ಅಗತ್ಯವಿದ್ದಾಗ ಕುಟುಂಬ ಯೋಜನೆ ಚರ್ಚೆಗಳು ಅಥವಾ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳಂತಹ ದೀರ್ಘಕಾಲೀನ ಪರಿಣಾಮಗಳಿಗೆ ಆದ್ಯತೆ ನೀಡಲು ಪ್ರೋತ್ಸಾಹಿಸುತ್ತದೆ. ಒಟ್ಟಾರೆಯಾಗಿ ಪಿಸಿಒಎಸ್ ರೋಗ ನಿರ್ಣಯ ಮಾಡಿದ ವ್ಯಕ್ತಿಗಳು ಫಲವತ್ತತೆಯ ಮೇಲೆ ಅದರ ಸಂಭಾವ್ಯ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳಲು ನಿರುತ್ಸಾಹಗೊಳಿಸಬಹುದಾದರೂ ಭವಿಷ್ಯದ ಗರ್ಭಧಾರಣೆಯ ಭರವಸೆಯನ್ನು ನೀಡುವ ರೋಗನಿರ್ಣಯ ವಿಧಾನಗಳು ಮತ್ತು ಚಿಕಿತ್ಸೆಗಳ ಬಗ್ಗೆ ಗಮನಾರ್ಹವಾದ ಪ್ರಗತಿಗಳನ್ನು ಮಾಡಲಾಗುತ್ತಿದೆ. ಪಿಸಿಒಎಸ್ ಮತ್ತು ಬಂಜೆತನದ ನಡುವಿನ ಈ ಸಂಪರ್ಕವನ್ನು ಅಂಗೀಕರಿಸುವುದು ರೋಗಿಗಳಿಗೆ ಆರೋಗ್ಯ ರಕ್ಷಣೆ ನೀಡುಗರೊಂದಿಗೆ ತಮ್ಮ ಸಂತಾನೋತ್ಪತ್ತಿ ಗುರಿಗಳ ಬಗ್ಗೆ ಪೂರ್ವಭಾವಿ ಸಂಭಾಷಣೆಗಳಿಗೆ ಮಾರ್ಗದರ್ಶನ ನೀಡಬಹುದು. ಲೈಂಗಿಕ ಆರೋಗ್ಯ ಮತ್ತು ಪರಿಕಲ್ಪನೆಯ ಬಯಕೆಗಳ ವಿಷಯದಲ್ಲಿ ಅವರ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಉತ್ತಮ ಒಟ್ಟಾರೆ ಆರೈಕೆ ನಿರ್ವಹಣೆಯ ತಂತ್ರಗಳಿಗೆ ಕಾರಣವಾಗುತ್ತದೆ. ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಏಡ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸುಮಾರು 30 ಮಿಲಿಯನ್ ಪುರುಷರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ. ಇದು ಸಾಮಾನ್ಯವಾಗಿ ವೃದ್ಧಾಪ್ಯದೊಂದಿಗೆ ಸಂಬಂಧ ಹೊಂದಿದ್ದರೂ ಇಡ್ ಎಲ್ಲ ವಯಸ್ಸಿನ ಪುರುಷರ ಮೇಲೆ ಪರಿಣಾಮ ಬೀರಬಹುದು ಮತ್ತು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ. ಪುರುಷರ ಮಾನಸಿಕ ಯೋಗಕ್ಷೇಮದ ಮೇಲೆ ಏರಿಯ ಮಾನಸಿಕ ಪ್ರಭಾವವು ಸಾಮಾನ್ಯವಾಗಿ ಗುರುತಿಸಲ್ಪಡದ ಒಂದು ಅಂಶವಾಗಿದೆ. ನಿಮಿರುವಿಕೆಯನ್ನು ಸಾಧಿಸಲು ಅಥವಾ ನಿರ್ವಹಿಸಲು ಸಾಧ್ಯವಾಗದೇ ಇರುವ ಹತಾಶೆ ಮತ್ತು ನಿರಾಶೆಯು ಅಸಮರ್ಪಕತೆ, ಕಡಿಮೆ ಸ್ವಾಭಿಮಾನ ಮತ್ತು ಖಿನ್ನತೆಯ ಭಾವನೆಗಳಿಗೆ ಕಾರಣವಾಗಬಹುದು. ಪರಿಣಾಮಕಾರಿ ಚಿಕಿತ್ಸೆ ಮತ್ತು ಒಟ್ಟಾರೆ ಲೈಂಗಿಕ ತೃಪ್ತಿಗಾಗಿ ಏರಿಯ ಭೌತಿಕ ಘಟಕಗಳ ಜೊತೆಗೆ ಈ ಮಾನಸಿಕ ಅಂಶಗಳನ್ನು ತಿಳಿಸುವುದು ನಿರ್ಣಾಯಕವಾಗಿದೆ. ಭಾವನಾತ್ಮಕ ಟೋಲ್ ಜೊತೆಗೆ ಇದು ಸಂಬಂಧಗಳು ಮತ್ತು ಅನ್ಯೋನ್ಯತೆಯ ಮೇಲೆ ವ್ಯಾಪಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಅನೇಕ ದಂಪತಿಗಳು ಈ ಸವಾಲನ್ನು ನ್ಯಾವಿಗೇಟ್ ಮಾಡಲು ಹೆಣಗಾಡುತ್ತಾರೆ. ಇದು ಕಡಿಮೆ ಲೈಂಗಿಕ ಆವರ್ತನ ಅಥವಾ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವಿಕೆಗೆ ಕಾರಣವಾಗಬಹುದು. ಆಸೆಗಳು, ನಿರೀಕ್ಷೆಗಳು ಮತ್ತು ಸಂತೋಷವನ್ನು ಕಂಡುಕೊಳ್ಳುವ ಪರ್ಯಾಯ ಮಾರ್ಗಗಳ ಬಗ್ಗೆ ಮುಕ್ತ ಸಂವಹನವು ಈ ಪ್ರಕ್ರಿಯೆಯಲ್ಲಿ ಎರಡೂ ಪಾಲುದಾರರಿಗೆ ಬೆಂಬಲವನ್ನು ನೀಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅವಶ್ಯಕವಾಗಿದೆ. ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಕೇವಲ ದೈಹಿಕ ಸಮಸ್ಯೆಯ ಆಚೆಗೆ ವಿಸ್ತರಿಸುವ ಮೂಲಕ ಭಯ ಅಥವಾ ಅವಮಾನವಿಲ್ಲದೆ ಅಗತ್ಯವಿರುವ ಸಹಾಯವನ್ನು ಪಡೆಯಲು ನಾವು ವ್ಯಕ್ತಿಗಳು ಮತ್ತು ದಂಪತಿಗಳಿಗೆ ಸಮಾನವಾಗಿ ಅಧಿಕಾರ ನೀಡುತ್ತೇವೆ. ಏಡ್ ಯ ಭಾವನಾತ್ಮಕ ಪ್ರಭಾವವನ್ನು ಗುರುತಿಸುವುದು ಚಿಕಿತ್ಸೆ, ಜೀವನ ಶೈಲಿ ಬದಲಾವಣೆಗಳು ಅಥವಾ ಔಷಧಿಗಳಂತಹ ಚಿಕಿತ್ಸಾ ಆಯ್ಕೆಗಳ ಕಡೆಗೆ ಹೆಚ್ಚು ಸಮಗ್ರವಾದ ವಿಧಾನವನ್ನು ಅನುಮತಿಸುತ್ತದೆ. ಅದು ನಿಮಿರುವಿಕೆಯನ್ನು ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಸಂಬಂಧದ ಡೈನಾಮಿಕ್ಸ್ ಅನ್ನು ಪರಿಗಣಿಸುತ್ತದೆ.